One more question in 2020 is a metal crystallizes in face-centered cubic structure with metallic radius of root 2a angstrom. The volume of the unit cell in meter cube is. ಇಲ್ಲಿ ವಾಲ್ಯೂಮ್ ಕೇಳೋಣ. ವಾಲ್ಯೂಮ್ ಅಂತಂತಂದರೆ ಎ ಕ್ಯೂಬ್ ಬರ್ತದೆ. ಎ ಕ್ಯೂಬ್ ಇಸ್ ವಾಲ್ಯೂಮ್ ಹಿಯರ್ ಆ್ಯಂಡ್ ಫಾರ್ ಎಫ್ ಸಿ ಸಿ ಓಕೆ ಇಲ್ಲಿ ಇನ್ನು ಫೇಸ್ ಸೆಂಟರ್ಡ್ ಅಂತ ಕೊಟ್ಟಾಗ ಫಾರ್ ಎಫ್ ಸಿ ಸಿ ಏನಾಗ್ತದಪ್ಪ ಅಂತಂದ್ರೆ ಎ ಇಸ್ ಈಕ್ವಲ್ ಟು 2√2r ರೇಡಿಯಸ್ ಕೊಟ್ಟಾರ. ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು 2√2r ಅಂತಂದ್ರೆ ಏನು ಕೊಟ್ಟಾರ √2a ಆಂಗ್ಸ್ಟ್ರಾಮ್. ಸೊ √2 ಇಂಟು √2 ಏನಾಗ್ತದೆ 2 ಆಗ್ತದೆ. 2 ಇಂಟು √2 ವಿಲ್ ಬಿಕಮ್ 4 ಆ್ಯಂಡ್ ಆಂಗ್ಸ್ಟ್ರಾಮ್ ಅಂದರೆ 10⁻⁻10 ಮೀಟರ್ಸ್. ಸೊ ಇದು ಎ ಆಯಿತು. ಎ ಕ್ಯೂಬ್ ಅಂತಂದ್ರೆ 4 ಇಂಟು 10⁻⁻10 ಮೀಟರ್ ಕ್ಯೂಬ್. 4 ಕ್ಯೂಬ್ ಅಂತಂದ್ರೆ 64 ಇಂಟು 10⁻30 ಮೀಟರ್ ಕ್ಯೂಬ್. ಇಲ್ಲಿ ಯಾವುದೋ ಆಪ್ಷನ್ನು 64 ಇಂಟು 10⁻30 ಅಂತ ಕೊಟ್ಟಿಲ್ಲ. ಅಲ್ಲಿ ಏನು ಕೊಟ್ಟಾನ 6.4 ಇಂಟು 10⁻29 4 ಇಂಟು 10⁻9 6.4 ಇಂಟು 10⁻30. ಈಗ ನಮ್ಗೆ ಇವೆರಡೇ ಆಪ್ಷನ್ ನಿಯರ್ ಬೈ, ಆದರೆ ಅಲ್ಲಿ 64 ಇಂಟು 10⁻30 ನಮ್ಗೆ ಬಂದಿರೋ ಆನ್ಸರ್ 64 ಇಂಟು 10⁻30. ಹಾಗಾಗಿ ಕರೆಕ್ಟ್ ಆನ್ಸರ್ 6.4 ಇಂಟು 10⁻29 ಆಗ್ತದೆ. ಓಕೆ, ಸೊ ಈ ರೀತಿ ದೀಸ್ ಆರ್ ದ ಕ್ವಶನ್ಸ್ ಕಮಿಂಗ್ ಔಟ್ ಫಾರ್ ದ ಕೆಸೆಟ್ ಕ್ವಶನ್ಸನ್ನು ನೋಡ್ಕೊರಿ ಯಾವ ಕಾನ್ಸೆಪ್ಟ್ ಮೇಲೆ ಬಂದದ ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ನೀಟ್ ಕ್ವಶನ್ಸು. ನೀಟ್ ಕ್ವಶನ್ಸ್ ಮೇಲೆ ಯಾವ್ಯಾವ ಕ್ವಶನ್ಸು ಯಾವ ರೀತಿ ಬರ್ತದೆ ಅನ್ನೋದನ್ನು, ಸೊ ದ್ಯಾಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಟುಡೇ ಇಟ್ಸ್. ನೀಟ್ ಕ್ವಶನ್ಸನ್ನು ನೋಡಿದಾಗ, ಸೊ ನೀಟ್ 2015 ಕ್ವಶನು 2015 ನೀಟ್ ಕ್ವಶನ್ಸು. ಫಸ್ಟ್ ಒನ್ ಏನದಪ್ಪ ಅಂತಂದ್ರೆ a given metal crystallizes out with the cubic structure having edge length of 361 picometers. If there are 4 metal atoms in one unit cell, what is the radius of an atom ಅಂತ ಕೇಳಾರ. ರೇಡಿಯಸ್ ಆಫ್ ಅನ್ ಆಟಮ್ ಕೇಳಾರ. ಇಲ್ಲಿ ನೋಡ್ರಿ, ರೇಡಿಯಸ್ ಆಫ್ ಆಟಮ್ ಮತ್ತು ಎಜ್ ಲೆಂತ್ ಕೊಟ್ಟಾರ. ಎಜ್ ಲೆಂತ್ 361 ಪಿಕೋಮೀಟರ್ಸು. ಎಜ್ ಲೆಂತ್ ಕೊಟ್ಟು ರೇಡಿಯಸ್ ಆಫ್ ಅನ್ ಆಟಮ್ ಕೇಳಾರ. ಆದರೆ ಯಾವ ಯೂನಿಟ್ ಸೆಲ್ ಅನ್ನೋ ಬದಲಿಲ್ಲಿ 4 ಮೆಟಲ್ ಆಟಮ್ಸ್ ಇನ್ 1 ಯೂನಿಟ್ ಸೆಲ್ ಅಂತಂದ್ರೆ ಅದು ಎಫ್ ಸಿ ಸಿ ಆಗ್ತದೆ. ಹಾಗಾಗಿ ಇದು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ಫಾರ್ ಎಫ್ ಸಿ ಸಿ ಎಜ್ ಲೆಂತ್ ಮತ್ತು ರೇಡಿಯಸ್ಗೆ ಇರೋ ರಿಲೇಷನ್ ಎ ಇಸ್ ಈಕ್ವಲ್ ಟು 2√2r, ಆರ್ ಇಸ್ ಈಕ್ವಲ್ ಟು ಎ ಅಪಾನ್ 2√2. 1/2√2 ವ್ಯಾಲ್ಯೂ ಆಲ್ರೆಡಿ ನಾನು ಸಿನಾಪ್ಸಸ್ ಹೇಳಬೇಕಾದ್ರೆ ಹೇಳೀನಿ 0.3535 ಇಂಟು ಎ ಎಜ್ ಲೆಂತ್ 361 ಪಿಕೋಮೀಟರ್ಸ್ ಕೊಟ್ಟಾರ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 127 ಪಿಕೋಮೀಟರ್ಸ್. ಸೊ ದ ನಿಯರೆಸ್ಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, 127 ಪಿಕೋಮೀಟರ್ಸ್. ನಮ್ಗೆ ಬಂದಿರೋದು ಕೂಡ 127 ಪಿಕೋಮೀಟರ್ಸ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟು 2016 ಬರ್ತಕ್ಕಂಥ ಕ್ವಶನ್ನು. ಲಿಥಿಯಂ ಹ್ಯಾಸ್ ಅ ಬಿ ಸಿ ಸಿ ಸ್ಟ್ರಕ್ಚರ್ and its density is 530 kg per meter cube and its atomic mass is 6.94 gram per mole. Calculate the edge length of a unit cell of lithium metal. ಇಲ್ಲಿ ಡೆನ್ಸಿಟಿ ರಿಲೇಟೆಡ್ ಪ್ರಾಬ್ಲಮು. ಅದರ ಡೆನ್ಸಿಟಿ ರಿಲೇಟೆಡ್ ಪ್ರಾಬ್ಲಮ್ದೊಳಗೆ ಇಲ್ಲಿ ನಮಗೆ ಕೇಳಿರೋದು ಎಜ್ ಲೆಂತು ಅಂದರೆ ಎ ಕೇಳ್ಯಾರ. ಡೆನ್ಸಿಟಿಗೆ ರಿಲೇಟೆಡ್ ಇರ್ತಕ್ಕಂಥ ಇಲ್ಲಿ ಆಪ್ಷನ್ಸ್ ನೋಡೋಣ. ಫಸ್ಟಿಗೆ ಏನೇನು ಆಪ್ಷನ್ಸ್ ಕೊಟ್ಟೋಣ, ನಿಯರ್ ಬೈ ಆಪ್ಷನ್ಸ್ ಅದನ್ನು ಏನದ ಅಂತೇಳಿ. ಒಂದು 154 ಪಿಕೋಮೀಟರ್ಸು, 354 ಪಿಕೋಮೀಟರ್ಸು, 527 ಆ್ಯಂಡ್ 264 ಪಿಕೋಮೀಟರ್ಸು. ಎಲ್ಲ ಆಪ್ಷನ್ಸು ಪಿಕೋಮೀಟರ್ಸ್ ತೊಳಗಿರೋದ್ರಿಂದ ನಾನು ಹೇಳಿದ್ನಲ್ಲ, ಈ ಪ್ರಾಬ್ಲಮ್ ಎದಕ್ಕೆ ಬರ್ತದಪ್ಪ ಅಂತಂದ್ರೆ ಡೆನ್ಸಿಟಿಗೆ ರಿಲೇಟೆಡ್ಡು ಝೆಡ್ ಇಂಟು ಎಮ್ ಡಿವೈಡೆಡ್ ಬೈ ಎ ಕ್ಯೂಬ್ ಇಂಟು ಎನ್ ನಾಟ್. ಇಲ್ಲಿ ಎ ಕ್ಯೂಬ್ ನಾವು ರೀಕ್ಯಾಲ್ಕುಲೇಟ್ ಮಾಡಿದ್ರೆ ಎ ಕ್ಯೂಬ್ಗೆ ರೀಅರೇಂಜ್ ಮಾಡಿದ್ರೆ 2 ಇಂಟು 6.94 ಇಲ್ಲಿ ಕೊಟ್ಟಾರ. 6.94 ಡೆನ್ಸಿಟಿ 5 ಇಲ್ಲಿ ಡೆನ್ಸಿಟಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದರೆ ಡೆನ್ಸಿಟಿ ಈ ಪ್ರಾಬ್ಲಮ್ದೊಳಗೆ ಏನು ಕೊಟ್ಟಾರ ಅಂತಂದರೆ, ಇನ್ ದಿಸ್ ಒನ್ ದೇ ಹ್ಯಾವ್ ಗಿವನ್ ದ ಡೆನ್ಸಿಟಿ ಆ್ಯಸ್ 530 kg per meter cube. kg per meter cube ಕೊಟ್ಟಾಗ ಅದನ್ನು ನಾವು ಕನ್ವರ್ಷನ್ ಮಾಡ್ಕೋಬೇಕಾಗ್ತದೆ. 530 kg ಇದ್ದಿದ್ದನ್ನು 0.53 ಗ್ರಾಮ್ಸಿಗೆ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ 6.94 ಅಟಮಿಕ್ ಮಾಸು, ಇದು ಏನು ಕೊಟ್ಟಾರ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಅಂತ ಇರೋದ್ರಿಂದ, ಸೊ ಡೆನ್ಸಿಟಿನ ನಾವು 0.53 ಅಂತ ಕನ್ವರ್ಟ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು 43.5 ಇಂಟು 10⁻24 ಸೆಂಟಿಮೀಟರ್ ಬಂತು. ಇದನ್ನು ನಾನು ಎ ಇಸ್ ಈಕ್ವಲ್ ಟು ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಕ್ಯೂಬ್ ರೂಟ್ ತೆಗೆದಾಗ 3.52 ಇಂಟು 10⁻8 ಸೆಂಟಿಮೀಟರ್ಸು. ಇದು ಸೆಂಟಿಮೀಟರ್ಸ್ ಇದ್ದಿದ್ದು ಮೀಟರ್ಸ್ಗೆ ಮಾಡಬೇಕು, ಯಾಕಂದರೆ ಆನ್ಸರ್ ಪಿಕೋಮೀಟರ್ಸ್ದೊಳಗದಲ್ಲ. ಹಾಗಾಗಿ 3.52 ಇಂಟು 10⁻10 ಮೀಟರ್ಸ್ ಆಗ್ತದೆ. ಅದಕ್ಕೆ ಪಿಕೋಮೀಟರ್ ಅಂತಂದರೆ 352 10⁻12 ಪಿಕೋಮೀಟರ್ಸ್. ಹಾಗಾಗಿ ಆನ್ಸರ್ ಮ್ಯಾಚ್ ಆಗ್ತಕ್ಕಂಥ ಆಪ್ಷನ್ನು ಇದರೊಳಗೆ ಬರ್ತಕ್ಕಂಥದ್ದು 352 ಪಿಕೋಮೀಟರ್ಸ್ಗೆ ಅಂತಂತಂದರೆ
10⁻12 3 ಅಂದರೆ ಮೀಟರ್ಸ್ ಇದು 352 ಇಂಟು 10⁻12 ಮೀಟರ್ಸು. ಇದನ್ನು ನಾನು ಏನು ಹೇಳ್ಬೋದು 352 ಪಿಕೋಮೀಟರ್ಸ್ ಅಂತ ಬರಿಬೋದು. ಈ ಕನ್ವರ್ಷನ್ನ ನೋಡ್ಕೊರಿ ಸ್ವಲ್ಪ ಇಲ್ಲಿ. ಹಾಗಾಗಿ ಆನ್ಸರು ಬಿ ಆಗ್ತದ 352 ಪಿಕೋಮೀಟರ್ಸ್. ನೆಕ್ಸ್ಟು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಅದ ನೀಟ್ 2017 ಒಳಗೆ. ವಿಚ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ? ಡೆನ್ಸಿಟಿ ಡಿಕ್ರೀಸಸ್ ಇನ್ ಕೇಸ್ ಆಫ್ ಕ್ರಿಸ್ಟಲ್ಸ್ ವಿತ್ ಸ್ಕಾಟ್ಕಿ ಡಿಫೆಕ್ಟ್. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಡೆನ್ಸಿಟಿ ಡಿಕ್ರೀಸ್ ಆಗ್ತದ. NaCl is insulator, ಕರೆಕ್ಟು. ಸಾಲಿಡ್ ಸ್ಟೇಟ್ದೊಳಗೆ ಇನ್ಸುಲೇಟರ್ ಅದ. ಸಿಲಿಕಾನ್ ಈಸ್ ಸೆಮಿ ಕಂಡಕ್ಟರ್, ಕರೆಕ್ಟು. ಸಿಲ್ವರ್ ಈಸ್ ಕಂಡಕ್ಟರ್, ಕ್ವಾರ್ಟ್ಸ್ ಈಸ್ ಪೈಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್, ಇವೆಲ್ಲ ಕರೆಕ್ಟ್ ಆಗ್ತದ. ಸಿ ಫ್ರಾಂಕಲ್ ಡಿಫೆಕ್ಟ್ ಈಸ್ favored in those ionic compounds in which sizes of cation and anions are almost equal ಅಂತಂದನ. ಇದು ರಾಂಗ್ ಆಪ್ಷನು. ಫ್ರಾಂಕಲ್ ಡಿಫೆಕ್ಟ್ ಆಗ್ಬೇಕಂದ್ರೆ ಸೈಜಸ್ ಆಫ್ ಕ್ಯಾಟನ್ ಆ್ಯಂಡ್ ಆ್ಯನನ್ ಶುಡ್ ಡಿಫರ್ ಟು ದ ಗ್ರೇಟರ್ ಎಕ್ಸ್ಟೆಂಟು. ಇದು ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟು. ಇನ್ನೊಂದು ಏನದ ಲಾಸ್ಟ್ ಒನ್ನು Fe ಆಕ್ಸಿಜನ್ 0.98 ಅಂತಂದರೆ ಇದು ಆ್ಯಕ್ಚುಲಿ ನಾನು ಏನು ಬರಿಬೇಕಿದು Fe 0.98 ಪ್ರಾಬ್ಲಮ್ ಬಿಡಿಸಿದ್ವಿ ಈಗ. ಇದು ಹ್ಯಾಸ್ ನಾನ್ ಸ್ಟೊಯ್ಕೊಮೆಟ್ರಿಕ್ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟು. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟು. ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟು ಸಿ ಆಪ್ಷನ್ ಆಗ್ತದೆ. ನೀಟ್ 2018ಗೆ ಬಂದಾಗ ಐರನ್ ಎಕ್ಸಿಬಿಟ್ BCC ಸ್ಟ್ರಕ್ಚರ್ ಆಟ್ ರೂಮ್ ಟೆಂಪ್ರೇಚರ್ ಅಬೋವ್ 900 ಡಿಗ್ರಿ ಸೆಲ್ಸಿಯಸ್ ಇಟ್ ಟ್ರಾನ್ಸ್ಫರ್ಸ್ ಟು FCC ಸ್ಟ್ರಕ್ಚರ್. 900 ಡಿಗ್ರಿ ಸೆಲ್ಸಿಯಸ್ ಅಬೋವ್ ಹೋದಾಗ ಅದು FCCಗೆ ಆಗ್ತದೆ. ದ ರೇಷಿಯೋ ಆಫ್ ಡೆನ್ಸಿಟಿ ಆಫ್ ಐರನ್ ಆಟ್ ರೂಮ್ ಟೆಂಪ್ರೇಚರ್ to that at 900 degrees Celsius, assuming molar mass and atomic radii of iron remains constant. ಇಲ್ಲಿ ಡೆನ್ಸಿಟಿ ರೇಷಿಯೋ ಕೇಳೋಣ. ರೇಷಿಯೋ ಆಫ್ ಡೆನ್ಸಿಟಿ ಆಫ್ ಐರನ್ ಆಟ್ ರೂಮ್ ಟೆಂಪ್ರೇಚರ್ ಅಂದರೆ BCC. ನೆಕ್ಸ್ಟು ಅದರದ್ದು BCC ಬಿಟ್ಟರೆ ಅಂದರೆ ನೆಕ್ಸ್ಟು ರೇಷಿಯೋ ಆಫ್ ಡೆನ್ಸಿಟಿ ಟು ದ FCC ಅಂತ ಕೇಳೋಣ. ಆ ಎರಡು ಕುರಿತು ರೇಷಿಯೋ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ, ಸೊ ಹೌ ಟು ಸಾಲ್ವ್ ದಿಸ್ ಒನ್ ರೇಷಿಯೋ ಆಫ್ ಡೆನ್ಸಿಟೀಸ್. ಓಕೆ, ಸೊ ಇನ್ ದಿಸ್ ವೇ ವಿ ಕ್ಯಾನ್ ಗೆಟ್ ಇಟ್ ಹಿಯರ್. Density of BCC upon density of FCC. Room temperature BCC 900 degree Celsius ಅಂದರೆ FCC ಆಗಿದೆ. ಸೊ ಇದರದ್ದು ಫಾರ್ಮುಲಾ Z upon M into A cube into N naught ಸಬ್ಸ್ಟಿಟ್ಯೂಟ್ ಮಾಡೀವಿ. Z ವ್ಯಾಲ್ಯೂ ಫಾರ್ BCC 2 ಆಗ್ತದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ M upon A cube into N naught. ಇಲ್ಲಿ Z ವ್ಯಾಲ್ಯೂ 4 ಆಗ್ತದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿದರೆ 1/2 ಬಂತು. ಇದನ್ನು M upon A cube into N naught ಇಂಟು A cube, ಇದು ಮೇಲ್ಗಡೆ ಹೋಗ್ತದೆ. A cube into N naught upon M. ಇದು ಕ್ಯಾನ್ಸಲ್ ಮಾಡಿದಾಗ ನಿಮ್ಗೆ M ಕ್ಯಾನ್ಸಲ್ ಆಗ್ತದೆ. A cube N naught ಕ್ಯಾನ್ಸಲ್ ಆಗ್ತದೆ. A cube ಇದು ಎದ್ರದ್ದು A cube ಆಫ್ FCC ಅಪಾನ್ A cube ಆಫ್ BCC ಉಳಿತದೆ. A cube ಆಫ್ FCC A ಆಫ್ ಅಂತಂತಂದ್ರೆ ನಾವು ಏನು ಬರ್ತೀವಿ FCC 4/√2. ಅದೇ ರೀತಿ ಇದಕ್ಕೆ ಏನು ಬರ್ತೀವಿ BCCಗೆ 4/√3 ಕ್ಯೂಬ್. ಇದನ್ನು ನೀವು ಇದನ್ನು ನೋಡಿಕೊಂಡಾಗ 4/√2 ಅಂತಂತಂದರೆ ಇದನ್ನು 4 ಕ್ಯೂಬು ಅಪಾನ್ √2 ಕ್ಯೂಬು ಇಂಟು √3 ಅಪಾನ್ 4 ಅಂತ 4 ಕ್ಯಾನ್ಸಲ್ ಆಗ್ತದೆ. √3 ಕ್ಯೂಬ್ ಅಂತಂದ್ರೆ 3√3, √2 ಕ್ಯೂಬ್ ಅಂತಂದ್ರೆ 2√2, 1/2 ಅಂತಂದ್ರೆ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 3√3 ಅಪಾನ್ 4√2 ಅಂತ ಬರ್ತದೆ. ಇದಕ್ಕೆ ಮ್ಯಾಚ್ ಆಗುವಂಥ ಆಪ್ಷನ್ನು ದ ಆಪ್ಷನ್ ಮ್ಯಾಚಿಂಗ್ ಫಾರ್ ದಿಸ್ ಒನ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಇಲ್ಲಿ ನೆಕ್ಸ್ಟ್ 2019 ಒಳಗೆ ಅ ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ cation C and anion A. The anions forms hexagonal close pack structures, lattice HCP ಪ್ಯಾಕ್ ಮಾಡ್ತದೆ HCP, and the cation occupies 75% of octahedral voids. The formula of the compound is ಅಂತ ಕೇಳೋಣ. ಇದು ಡಿಫೆಕ್ಟ್ಸ್ ಮೇಲೆ ಆಮೇಲೆ ನಂಬರ್ ಆಫ್ ವೈಡ್ಸು ಮತ್ತು ಫಾರ್ಮುಲಾ ಆಫ್ ದ ಕಾಂಪೌಂಡ್ ಮೇಲೆ ಬರ್ತಕ್ಕಂಥದ್ದು. ಇಲ್ಲಿ ಏನು ಹೇಳೋಣಂತಂದರೆ ಕಾಂಪೌಂಡ್ ಈಸ್ ಮೇಡ್ ಅಪ್ ಆಫ್ ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ cation C and anion A. ಓಕೆ, CA ಅಂತ ಹೇಳ್ಬೋದು. ಇಲ್ಲಿ A ಏನಾಗ್ತದೆ ಆ್ಯನ್ ಆಗ್ತದೆ. ಇದು ಫಾರ್ಮ್ಸು ಏನು ಮಾಡ್ತದೆ, ಇದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗು. ಇವು 100 ಇತ್ತಂತಂದ್ರೆ 100 ಪಾರ್ಟಿಕಲ್ ಅದಾವಂದ್ರೆ 100 ಆಕ್ಟಾಹೈಡ್ರಲ್ ವೈಡ್ಸ್ ಇರ್ತದೆ. ಈ ಅಮಂಗ್ 100 ಆಕ್ಟಾಹೈಡ್ರಲ್ಸ್ ವೈಡ್ದೊಳಗೆ ಓನ್ಲಿ 75% ಆಕ್ಯುಪೈ ಆಗ್ಯದ ಅಂತಂದನ. ಸಿ ಎಷ್ಟಾಗ್ಯದ 75% ಮಾತ್ರ ಆಕ್ಯುಪೈ ಆಗ್ಯದ. ಇಲ್ಲಿ ಹೇಳ ನೋಡ್ರಿ, ದ anions hexagonal close pack structures and the cations occupy, cation ಅಂತಂದರೆ A, cation C occupies 75% of octahedral voids. ಸೊ ಇದನ್ನು ನೀವು ರೇಷಿಯೋ ತೊಗೊಂಡಾಗ 3:4 ಆಗ್ತದೆ. ಓಕೆ, 3:4 C3A C3A4 ಫಾರ್ಮುಲಾ ಆಫ್ ದ ಕಾಂಪೌಂಡ್ ಹಿಯರ್. ಓಕೆ, ಸೊ C3A4 ಅಂತಂದರೆ ಇಲ್ಲಿ ಮ್ಯಾಚ್ ಆಗುವಂಥ ಆಪ್ಷನು ಸಿ ಆಪ್ಷನ್ ಮ್ಯಾಚ್ ಆಗ್ತದೆ. ಲಾಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಶೋಸ್ ಬೋತ್ ಫ್ರಾಂಕಲ್ ಆಸ್ ವೆಲ್ ಆಸ್ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಹೇಳ್ಯಾರ. ಸೊ ಸ್ಕಾಟ್ಕಿ ಮತ್ತು ಫ್ರಾಂಕಲ್ ಡಿಫೆಕ್ಟ್ ಎರಡು ತೋರಿಸುವಂಥದ್ದು ಸಿಲ್ವರ್ ಬ್ರೋಮೈಡ್. ದೀಸ್ ಆರ್ ದ ಕ್ವಶನ್ಸ್ ಕಮಿಂಗ್ ಔಟ್ ಫ್ರಮ್ ನೀಟ್. ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಡ್ರಿ.